ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಯಾವ ರೀತಿ ಇರುತ್ತೆ ಮತ್ತು ಅದನ್ನು ಹೇಗೆ ಹೊರಗಡೆ ಹೋಗಿಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳು ನಮ್ಮ ಬದುಕಿನಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸುತ್ತದೆ. ಹಿಂದೂ ಧರ್ಮದಲ್ಲಿ ಋಣಾತ್ಮಕ ಶಕ್ತಿಯನ್ನು ಅತಿ ಹೆಚ್ಚಾಗಿ ನಂಬಲಾಗುತ್ತದೆ. ಯಾಕಂದರೆ ಒಂದು ಸಾರಿ ಮನೆಯೊಳಗಡೆ ಋಣಾತ್ಮಕ ಶಕ್ತಿ ಹೊರಬಂದರೆ ಆ ಮನೆಗೆ ಶುಭವಾಗುವುದಿಲ್ಲ ಎಂದು ನಂಬಲಾಗಿದೆ. ಅಷ್ಟಕ್ಕೂ ಮನೆಯೊಳಗಡೆ ಋಣಾತ್ಮಕ ಶಕ್ತಿ ಇದೆ ಎಂದು ಹೇಗೆ ತಿಳ್ಕೊಳ್ಳೋದು, ಇದರ ಪರಿಹಾರಕ್ಕಾಗಿ ಯಾವ್ಯಾವ ಕ್ರಮ ಕೈಗೊಳ್ಳಬೇಕು ನೋಡೋಣ ಬನ್ನಿ. ನೆಗೆಟಿವ್ ಎನರ್ಜಿಯು ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿದೆ. ಅದು ನಮ್ಮ ಸುತ್ತಲೂ ಯಾವಾಗಲೂ ಇರುತ್ತದೆ. ಜೀವನದಲ್ಲಿ ನಾವು ಪಾಸಿಟಿವ್ ಆಗಿರಲು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸಬೇಕು. ಆದರೆ ಕೆಲವೊಂದು ಸಲ ಈ ನೆಗೆಟಿವ್ ಆಲೋಚನೆಗಳು ನಮ್ಮ ತಲೆಯಲ್ಲಿ ಬರ್ತಾನೆ ಇರ್ತವೆ. ನಕಾರಾತ್ಮಕ ಶಕ್ತಿಯಿಂದ ಕುಟುಂಬ ಸದಸ್ಯರ ಆರೋಗ್ಯದಲ್ಲೂ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಜೊತೆಗೆ ಆಗಾಗ ಕುಟುಂಬದಲ್ಲಿ ವಾದಗಳು ಮತ್ತು ಜಗಳಗಳು ಸಹ ಉಂಟಾಗಬಹುದು. ಅಷ್ಟೇ ಅಲ್ಲದೆ ಇದು ಜನರನ್ನು ಸೋಮಾರಿಯಾಗಿ ಮತ್ತು ಖಿನ್ನತೆಗೆ ಒಳಗಾಗುವಂತೆ ಮಾಡಬಹುದು. ಈ ರೀತಿಯ ಘಟನೆಗಳು ನಡೆಯುವಾಗ ಮನೆಯಿಂದ ಆದಷ್ಟು ಬೇಗ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುವುದೇ ತುಂಬ ಮುಖ್ಯವಾಗುತ್ತದೆ. ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುವುದು ಹೇಗೆ ಎಂದು ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನು ಸದಾ ತೆರೆದಿಡಿ. ಸೂರ್ಯನ ಬೆಳಕಿನ ಧನಾತ್ಮಕ ಶಕ್ತಿಯ ಲಾಭವನ್ನು ಪಡೆದುಕೊಳ್ಳಿ. ಕೋಣೆಯಲ್ಲಿ ನೈಸರ್ಗಿಕ ಬೆಳಕನ್ನು ಹೊರಬರಲು ಅವಕಾಶ ಮಾಡಿಕೊಡಿ. ನಿಮ್ಮ ಮನೆಯಿಂದ ವಿಷ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸುಲಭವಾದ ಮಾರ್ಗವೆಂದರೆ ಕಿಟಕಿಗಳನ್ನು ತೆರೆದಿಡುವುದು. ಕೋಪ ಮತ್ತು ಉದ್ವೇಗವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಕೆಲವು ಲಕ್ಷಣಗಳಾಗಿವೆ. ಮನೆಯನ್ನು ಸ್ವಚ್ಛಗೊಳಿಸಲು ತಾಜಾ ಗಾಳಿಯನ್ನು ಹೊರಬರಲು ಬಿಟ್ಟರೆ ನಕಾರಾತ್ಮಕ ಶಕ್ತಿ ಹೊರಹೋಗುತ್ತದೆ. ಸಾಕಷ್ಟು ನೈಸರ್ಗಿಕ ಸೂರ್ಯನ ಬೆಳಕನ್ನು ಪಡೆಯುವುದರಿಂದ ಖಿನ್ನತೆಯ ಲಕ್ಷಣಗಳನ್ನು ಕಡಿಮೆ ಮಾಡುವುದಕ್ಕೆ ಸಹ ಸಹಕಾರಿಯಾಗುತ್ತದೆ ಎಂದು ನಂಬಲಾಗಿದೆ. ನಕಾರಾತ್ಮಕ ಗಾಳಿಯನ್ನು ಹೊರಹಾಕುವ ಮೂಲಕ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಹೋಗಿಸಬಹುದು. ಕೋಣೆಗೆ ತಾಜಾ ಗಾಳಿಯನ್ನು ಅನುಮತಿಸಲು ಸಾಧ್ಯವಾದಾಗ ಎಲ್ಲ ಕಿಟಕಿಗಳನ್ನು ತೆರೆಯಿರಿ. ಕೊಠಡಿಯಲ್ಲಿರುವ ದಿಂಬುಗಳು, ಹೊದಿಕೆಗಳು ಮತ್ತು ಕಾರ್ಪೆಟ್ಗಳನ್ನು ಆಗಾಗ ಸ್ವಚ್ಛಗೊಳಿಸಿರಿ. ಮನೆಯಲ್ಲಿ ಮುರಿದು ಹೋದ ಯಾವುದೇ ವಸ್ತುಗಳನ್ನು ಇಟ್ಟುಕೊಳ್ಳಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ಪೀಠೋಪಕರಣ, ಯಾವುದೇ ವಸ್ತುಗಳು ಮುಂತಾದ ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು. ಇಂತಹ ವಸ್ತುಗಳು ಮನೆಯ ಅಲಂಕಾರವನ್ನು ಹಾಳು ಮಾಡುವುದಲ್ಲದೆ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಇಂತಹ ವಸ್ತುಗಳನ್ನು ಮನೆಯಿಂದ ಹೊರಗಡೆ ಹಾಕಿ, ಇಲ್ಲಾಂದರೆ ಅದನ್ನು ಸರಿ ಮಾಡಿ ಇಟ್ಟುಕೊಳ್ಳಿ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕಲು ಉಪ್ಪನ್ನು ಬಳಸಿ. ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪು ಮನೆಯ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ನೆಲವನ್ನು ಒರೆಸುವಾಗ ನೀರಿಗೆ ಸಮುದ್ರದ ಉಪ್ಪನ್ನು ಸೇರಿಸಿ ಒರೆಸಿಕೊಳ್ಳಬೇಕು. ಗಾಜಿನ ಪಾತ್ರೆಯಲ್ಲಿ ಸಮುದ್ರದ ಉಪ್ಪನ್ನು ಇಡುವುದರಿಂದ ನಿಮ್ಮ ಮನೆಯಿಂದ ನಕಾರಾತ್ಮಕತೆಯನ್ನು ದೂರವಿಡಬಹುದು. ನಿಮ್ಮ ಬಾತ್ರೂಮ್ನಲ್ಲಿ ವಾಸ್ತು ದೋಷವಿದ್ದರೆ ಅಲ್ಲಿ ಉಪ್ಪನ್ನು ಇಡುವುದು ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮನೆಯ ಮುಖ್ಯ ಬಾಗಿಲನ್ನು ಕಲ್ಲುಪ್ಪಿನ ನೀರಿನಿಂದ ಒರೆಸಿದರೆ ನಕಾರಾತ್ಮಕತೆಯು ನಿಮ್ಮ ಮನೆಗೆ ಪ್ರವೇಶಿಸುವುದಿಲ್ಲ. ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಲು ಸಸ್ಯಗಳನ್ನು ಮನೆಯಲ್ಲಿ ಇಡಿ. ಸಸ್ಯಗಳು ಗಾಳಿಯಿಂದ ವಿಷವನ್ನು ಹೀರಿಕೊಳ್ಳುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಧನಾತ್ಮಕ ಶಕ್ತಿ, ಶಾಂತಿ ಮತ್ತು ಸಂತೋಷವನ್ನು ಮನೆಗೆ ತರುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಮನೆಯ ಉತ್ತರ ಅಥವಾ ಈಶಾನ್ಯ ಭಾಗದಲ್ಲಿ ಇರಿಸಿ, ಏಕೆಂದರೆ ಇದು ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಓಡಿಸಲು ಮತ್ತು ಮನೆಗೆ ಉತ್ತಮ ಶಕ್ತಿಯನ್ನು ತರಲು ಸಹಾಯ ಮಾಡುತ್ತದೆ. ಬಿದಿರು ಸಸ್ಯವು ಅದೃಷ್ಟವನ್ನು ತರುತ್ತದೆ. ಇದು ಆರೋಗ್ಯ ಮತ್ತು ಪ್ರೀತಿಯ ಜೀವನವನ್ನು ಉತ್ತಮಗೊಳಿಸುತ್ತದೆ. ರಸದಿಂದ ತುಂಬಿದ ಸಸ್ಯ ಮತ್ತು ಆಲಿವರ ದುರದೃಷ್ಟ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರ ಓಡಿಸುತ್ತದೆ. ಜೊತೆಗೆ ಗಾಳಿಯನ್ನು ಶುದ್ಧೀಕರಿಸುತ್ತದೆ. ಜಾಸ್ಮಿನ್ ಸಸ್ಯವು ಉತ್ತಮ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಅದೇ ರೀತಿ ಮನಿ ಪ್ಲಾಂಟ್ಸ್, ಪೀಸ್ ಲಿಲಿಗಳು
ಸ್ಪೈಡರ್ ಪ್ಲಾಂಟ್ಗಳಂಥ ಸಸ್ಯಗಳು ಮನೆಗೆ ಸಂತೋಷವನ್ನು ತರುತ್ತವೆ ಮತ್ತು ಒಳ್ಳೆಯ ಭಾವನೆಗಳನ್ನು ಜಾಗೃತಿಗೊಳಿಸುತ್ತವೆ. ನೆಗೆಟಿವ್ ಎನರ್ಜಿಯನ್ನು ಹೊರಹಾಕಲು ಕರ್ಪೂರವನ್ನು ಸುಡಬೇಕು. ಕರ್ಪೂರ ಅಥವಾ ಸುಗಂಧ ದ್ರವ್ಯಗಳನ್ನು ಸುಡುವುದರಿಂದ ನೆಗೆಟಿವ್ ಎನರ್ಜಿ ಹೊರಹೋಗುತ್ತದೆ ಎಂದು ನಂಬಲಾಗಿದೆ. ಹೀಗಾಗಿ ಮನೆಯಲ್ಲಿ ಪೂಜೆಯ ನಂತರ ಕರ್ಪೂರ ಅಥವಾ ಸುಗಂಧ ದ್ರವ್ಯಗಳನ್ನು ಹಚ್ಚೋದನ್ನು ಮರೆಯಬೇಡಿ. ಮನೆಯನ್ನು ಸ್ಫಟಿಕದಿಂದ ಅಲಂಕರಿಸಿ. ಕೆಲವು ಹರಳುಗಳು ತಮ್ಮ ಶಕ್ತಿಯುತ ಶುದ್ಧೀಕರಣ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳಲು ಮತ್ತು ಪರಿವರ್ತಿಸಲು ನಿಮ್ಮ ಮನೆಯ ಪ್ರಮುಖ ಪ್ರದೇಶಗಳಲ್ಲಿ ಅಮೆಥಿಸ್ಟ್, ಕಪ್ಪು ಟೂರ್ಮ್ಯಾಲಿನ್ ಅಥವಾ ಸೆಲೆನೈಟ್ನಂತಹ ಹರಳುಗಳನ್ನು ಇರಿಸಿ. ಇದು ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಕಾಪಾಡುತ್ತದೆ. ಈ ರೀತಿಯಾದ ಹಲವು ವಿಧಾನಗಳಿಂದ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯಿಂದ ಹೊರಹಾಕಬಹುದು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.